Akashvani FM Rainbow 101.3 MHz. Musically yours. ಹೌದು, ಇದು ಮ್ಯೂಸಿಕಲ್ ಯಾರ್ಸ್ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳಲ್ಲಿ ಸಮಯ ಆಗಿದೆ 4 ಗಂಟೆ 3 ನಿಮಿಷದ ಹೊತ್ತು. ಈ 4 ಗಂಟೆ 3 ನಿಮಿಷದ ಹೊತ್ತಲ್ಲಿ ಯುವತಾರಲ್ಲಿ ನಾವು ಒಬ್ಬ ವಿಶೇಷ ಅತಿಥಿಯನ್ನ ನಮ್ ಜೊತೆಲಿ ಸ್ಟುಡಿಯೋಲಿ ಕೂಡ್ಸ್ಕೊಂಡು ಮಾತಾಡ್ತಾ ಇದ್ದೀವಿ. ಈ ವಿಶೇಷ ಅತಿಥಿ ಯಾರು, ಏನು, ಇದನ್ನ ನನಗಿಂತ ಚೆನ್ನಾಗಿ ನೀವೇ ಹೇಳ್ಬಹುದು. ಸೊ ಅವರನ್ನ ಸ್ಟುಡಿಯೋಗೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ. ಆಕಾಶವಾಣಿ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ಈ ಒಂದು ವಾತಾವರಣ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಓಕೆ, ಕೇಳಿದ್ರೆ ನೀವು ಇವಾಗ ಕೇಳ್ತಾ ಇದ್ದೀರಾ, ಯಾರು ಮಾತಾಡ್ದಂಗಿದೆ, ಅಯ್ಯೋ ಯಾರೋ ಮಾತಾಡ್ದಂಗಿದೆಯಲ್ವಾ ಅಂತ ನಿಮ್ಗೇನಾದ್ರೂ ಅನ್ನಿಸ್ತಾ ಇದ್ರೆ, ಎಲ್ಲೋ ಕೇಳ್ದಂಗಿದೆ ಈ ವಾಯ್ಸು ಅಂತಾನು ಅನ್ನಿಸ್ತಾ ಇದ್ರೆ, ಅಥವಾ ಅನ್ನಿಸ್ಲಿಲ್ಲ ಅಂದ್ರೆ ಒಂದ್ ಹಾಡು ಕೂಡ ಹಾಡ್ತಾರೆ ಅವರು. ಆ ಹಾಡಿನ ನಂತರ ಇವ್ರು ಯಾರಿರಬಹುದು ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಖಂಡಿತ ನಮಗೆ ಸಂದೇಶಗಳನ್ನ ಕಳಿಸಿ 9480901013ಗೆ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಪಂಡ್ಯಂ ಅವರ ವಾಯ್ಸ್ ತರ ಇದೆ ಅಂತ ತಾರಾ ಅವರು ಸಂದೇಶನ ಕಳಿಸಿದ್ದಾರೆ. ಅವ್ರ ಜೊತೆಗೆ ಇದು ಎಸ್ಪಿಬಿ ಸರ್ದೇ ವಾಯ್ಸ್, ಅವ್ರ ಬರ್ತ್ಡೇಗೋಸ್ಕರ ಅವರನ್ನೇ ಕರೆಸಿದ್ದೀರಾ ಅಂತ ಒಬ್ರು ಕೇಳ್ತಿದ್ದಾರೆ. ಆಶಾ ಶೆಣಯ್ಯವರು ಮಡಿಕೇರಿಯಿಂದ ಸಂದೇಶನ ಕಳಿಸಿ ಬಾಲಸುಬ್ರಹ್ಮಣ್ಯಂ ಸರ್ನ ಮರೆಯಕ್ಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲೂ ಕೂತಿರೋರು, ಅವರನ್ನ ಮತ್ತೆ ನೆನಪಿಸಕ್ ಬಂದಿರೋರು, ಜೊತೆಗೆ ಅವರ ಹಾಡುಗಳನ್ನ, ಅವರ ಮಾತುಗಳನ್ನ ಎಲ್ಲದನ್ನೂ ನೆನಪಿಸಕ್ಕೆ ಅಂತ ಬಂದಿರೋರು. ಇವ್ರು ಯಾರೋ ಮಮತಾ ಸಂದೇಶನ ಕಳಿಸಿದ್ದಾರೆ. ನನ್ಗಿದು ಯಾರು ಅಂತ ಗೊತ್ತು, ವರ್ಧಮನ್ ಬಾಲು ಅವರು ನಮ್ಮ ಸ್ಟುಡಿಯೋದಲ್ಲಿ ಕೂಗುತ್ತಿದ್ದಾರೆ ಅಂತ ಎಕ್ಸಾಕ್ಟ್ ಆಗಿ ಗೆಸ್ ಮಾಡ್ಬಿಟ್ಟಿದ್ದೀರಾ ನೀವು. ಅವ್ರ ಜೊತೆಗೆ ಈ ಸಂಭಾಷಣೆ ಕೇಳ್ತಾ ಇದ್ರೆ ಬಾಲು ಅವರೇ ಇರಬೇಕು, ವರ್ಧಮನ್ ಬಾಲು ಅವರೇ ಇರಬೇಕು ಅಂತ ಕೂಡ ಸಂಗಮ್ ಅವರು ಸಂದೇಶನ ಕಳಿಸಿದ್ದಾರೆ. ಸೊ ನಮ್ಮ ಸ್ಟುಡಿಯೋದಲ್ಲಿ ಕೂತಿರೋರು ಯಾರು ಅಂತ ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ಗವಿ ಕುಂಬಾರ್ ಅವರು ಗೋವಾದಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ, ಇದು ಎಸ್ಪಿಬಿ ಅವ್ರದೇ ವಾಯ್ಸ್ ಅಂತ. ಜೊತೆಗೆ ದಾವಣಗೆರೆಯಿಂದ ಪೂರ್ವಿ ಅವರು, ಸುಮಾ ಸಾಗರದಿಂದ ಗುಡ್ ಈವ್ನಿಂಗ್ ಎಸ್ಪಿಬಿ ಸರ್ ಅಂತ ಸಂದೇಶನ ಕಳಿಸ್ತಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಎಸ್ಪಿಬಿ ಸರ್? ಸೊ ಎಸ್ವಿಬಿ ಸರ್ ಅಂತ ಹೇಳ್ಬಹುದು ನಾವು. ವರ್ಧಮನ್ ಬಾಲು ಅವರು ನಮ್ ಜೊತೆಲಿದ್ದಾರೆ. ಇಡೀ ದೇಶದ ಚಿತ್ರರಸಿಕರ, ಸಂಗೀತ ರಸಿಕರ ಮನದ ಸಾಮ್ರಾಜ್ಞಿ ಅಂತಾನೆ ಹೇಳ್ಬಹುದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ. ಇವರಂತೆ ಸಂಗೀತವನ್ನೇ ಉಸಿರಾಗಿಸಿಕೊಂಡು, ಎಸ್ಪಿಬಿ ಅವ್ರನ್ನ ಗುರುವಾಗಿಸಿಕೊಂಡು ಸಂಗೀತವನ್ನ ಕಲಿತು ಇವತ್ತು ಸಮಾಜಕ್ಕೆ ಒಳಿತಾಗುವಂತಹ ಕೆಲಸಗಳನ್ನ ಮಾಡ್ತಾ, ಜೊತೆಗೆ ಸಂಗೀತ ಪ್ರಪಂಚಕ್ಕೆ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇರೋರು ಈ ಎಸ್ವಿಬಿ ಸಿಂಗರ್ ವರ್ಧಮನ್ ಬಾಲು ಅವರು. ಬಹುಮುಖ ಪ್ರತಿಭೆ ಈ ಬಾಲು ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ಸೊ ಈಗಾಗಲೇ ನಮ್ಮ ಕೇಳುಗರು ನಿಮ್ಮ ವಾಯ್ಸ್ ಅನ್ನ ಕೇಳಿ ಬಾಲಸುಬ್ರಹ್ಮಣ್ಯಂ ಸರ್ರೇ ಸ್ಟುಡಿಯೋದಲ್ಲಿ ಬಂದು ಕೂತಿದ್ದಾರೆ ಅಂತ ಹೇಳ್ತಾರೆ. ಹೇಗೆ ಅನಿಸ್ತಾ ಇದೆ ಸರ್? ತುಂಬಾ ಖುಷಿ ಆಗ್ತದೆ. ಇಷ್ಟೊಂದು ಎಲ್ಲ ಕಡೆಯಿಂದ ಮೆಸೇಜ್ಗಳು ಬಂದಿದೆ, ಸಂದೇಶಗಳು ಬಂದಿದೆ, ಖುಷಿ ಆಗುತ್ತೆ. ಅಭಿಮಾನಿಗಳು ಈ ತರ ಒಂದು ಸಂದೇಶ ಕಳಿಸಿದ್ದಾರೆ. ಮತ್ತೆ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ವರ್ಧನ್ ಬಾಲು ಅಂತ. ಸೊ ಸುಮಾರು ಜನ ಎಕ್ಸಾಕ್ಟ್ ಆಗೂ ಗೆಸ್ ಮಾಡಿದ್ದಾರೆ. ಬರ್ದಿದಾರಲ್ವಾ? ಹೌದು, ಇಬ್ರು ಗೆಸ್ ಮಾಡಿದ್ದಾರೆ. ವರ್ಧನ್ ಅಂತ ಸಂಗಮ್ ಅವರು ಗೆಸ್ ಮಾಡಿದ್ದಾರೆ, ಜೊತೆಗೆ ಮಮತಾ ಅವರು. ಇವರು ವರ್ಧಮನ್ ಬಾಲು ಅವರೇ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಕೇಳುಗರಿಗೆ ನೀವು ಎಷ್ಟು ಚಿರಪರಿಚಿತ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ, ನೀವು ಹುಟ್ಟಿದ್ದು, ಬೆಳೆದಿದ್ದು, ನಿಮ್ಮ ಸ್ಕೂಲಿಂಗು, ಶಿಕ್ಷಣ ಎಲ್ಲ ಹೇಗಾಯ್ತು? ನಾನು ಹುಟ್ಟಿದ್ದು ಹುಬ್ಳಿಯಿಂದ. ಸೊ ಐ ಆಮ್ ಫ್ರಮ್ ಬೇಸಿಕಲಿ ಹುಬ್ಳಿ ಅಂಡ್ ಶಿಕ್ಷಣ ಹುಬ್ಳಿಯಲ್ಲಿ ಆಗಿರೋದು. ಸೊ ಅಲ್ಲಿಂದ ಗವಾಯಿಗಳ ಮಠದಲ್ಲಿ ನನ್ನ ಸಂಗೀತದ ಒಂದು ಪಯಣ ಪ್ರಾರಂಭಿಸಿದೆ. ಸೊ ಅಲ್ಲಿಂದ ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಬೆಂಗಳೂರು ಶಿಫ್ಟ್ ಆದ ಕಾರಣ ಅಂದ್ರೆ ಈ ಒಂದು ಸಂಸ್ಥೆಯಲ್ಲಿ, ಈ ಒಂದು ಸಂಗೀತದ ಒಂದು ಪಯಣದಲ್ಲಿ, ಈ ಸಂಗೀತದಲ್ಲಿ ಯಾವ ರೀತಿ ಸಪೋರ್ಟ್ ಅಥವಾ ಒಂದು ಸಹಾಯ ಎಲ್ಲರಿಗೂ ಹೇಗೆ ಬೇಕಾಗಿರುತ್ತೆ, ಸೊ ಆ ರೀತಿ ಬೇರೆ ಯಾರಿಗೂ ಆ ಸಪೋರ್ಟ್ ಸಿಗದೇ ಇರೋರಿಗೆ ಸಪೋರ್ಟ್ ಮಾಡೋಣ ಅಂತ ಒಂದು ಉದ್ದೇಶದಿಂದ, ನಮ್ಮ ಗುರುಗಳ ಒಂದು ಆಶೀರ್ವಾದದಲ್ಲಿ, ಎಸ್ಪಿಬಿ ಅವರ ಆಶೀರ್ವಾದದಿಂದ ನಾನು ಬೆಂಗಳೂರು ಶಿಫ್ಟ್ ಆದೆ. ನೀವು ಅನುಭವಿಸಿದಂತ ಕಷ್ಟಗಳು ಬೇರೆ ಯಾರು ಅನುಭವಿಸಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ಮಟ್ಟಕ್ಕೆ ಬರುವಂತಹ ಏನೇನು ನಾವು ಕಷ್ಟಗಳನ್ನ ಅನುಭವಿಸಿದೀವಿ, ಬೇರೆಯವರು ಇದನ್ನ ಅನುಭವಿಸಬಾರದು ಅನ್ನೋದಕ್ಕೆ ಅವರಿಗೆ ದಾರಿದೀಪ ಆಗುವಂತಹ ಒಂದು ಯೋಜನೆ ನಿಮ್ದು. ಹೌದು. ಜೊತೆಗೆ
SPB ಅವರ ಅತ್ಯಂತ ದೊಡ್ಡ ಅಭಿಮಾನಿ ನೀವು. ಹೌದು. ಹೇಗಾಯ್ತು ಅವರ ಮೇಲಿನ ಈ ಪ್ರೀತಿ, ಈ ಒಲವು, ಈ ಅಭಿಮಾನ? ಎಷ್ಟೋ ಜನ ಹಾಡುಗಾರರಿದ್ದಾರೆ ನಮ್ಮ ಮಧ್ಯ, SPB ಅವರಂತಹ ದೊಡ್ಡ ದೊಡ್ಡ ಸಿಂಗರ್ಗಳೇ ಇದ್ದಾರೆ. ಸುಮಾರು ಸಾಮಾನ್ಯ ನಾವು ನೋಡಿದಾಗ ನಾವು ಮ್ಯೂಸಿಕ್ ಪ್ರಿಯರ್ನ, ಸಂಗೀತ ಪ್ರಿಯರನ್ನ ನೋಡ್ತೀವಿ. ಎಲ್ಲಾ ಸಿಂಗರ್ಸ್ ನ ಕಂಡ್ರೆ ಇವರ ಈ ಹಾಡನ್ ಕಂಡ್ರೆ ನನ್ಗಿಷ್ಟ, ಇವರ ಈ ಹಾಡನ್ ಕಂಡ್ರೆ ನನ್ಗಿಷ್ಟ ಅಂತ ಹೇಳೋರಿದ್ದಾರೆ. ನೀವು ಯಾಕೆ ಪರ್ಟಿಕ್ಯುಲರ್ ಆಗಿ SPB ಸರ್ನೇ ಕಂಡ್ರೆ ಇಷ್ಟ ನನ್ಗೆ, ಅವರ ಹಾಡುಗಳನ್ನೇ ಕಲ್ತ್ರಿ, ಅವರ ಹಾಡುಗಳಿಂದನೇ ಇವತ್ತು ನಿಮ್ಮ ಉಸಿರು, ನಿಮ್ಮ ಜೀವನ ಎಲ್ಲ ಆಗಿದೆ ಅಂದ್ರೆ ಸುಳ್ಳಲ್ಲ ಅನ್ಸುತ್ತೆ? ಖಂಡಿತ ಇಲ್ಲ. ಯಾಕಂದ್ರೆ ಅದೇನು ಗೊತ್ತಿಲ್ಲ, ಅದು 1981 ನಲ್ಲಿ ಏನು ಏಕ್ ದುಜೆ ಕೆ ಲಿಯೆ ಮೂವಿ ರಿಲೀಸ್ ಆಯ್ತು. ಅವಾಗ ನಾನು ತುಂಬಾ ಚಿಕ್ಕವನಿದ್ದೆ ಅಂಡ್ ಐ ವಾಸ್ ವೆರಿ ಸ್ಮಾಲ್. ಅಂಡ್ ಈ ಗಣೇಶ ಹಬ್ಬದಲ್ಲಿ ಸ್ಪೀಕರ್, ದೊಡ್ಡ ದೊಡ್ಡ ಸ್ಪೀಕರ್ಸ್ ಅಲ್ಲಿ ಇದರಲ್ಲಿ ಜೋರಾಗಿ ಒಂದು ಸೌಂಡ್ ಬರ್ತಲ್ವ, ಹಾಡು ಬರ್ತಲ್ವಾ. ಸೊ ಆ ಹಾಡು ಬರುವಾಗ ಅದೇನ್ ಸೆಳೆತ ಗೊತ್ತಿಲ್ಲ, ಅವ್ರ ಧ್ವನಿಯಲ್ಲಿ ಅದೇನ್ ಪವರ್, ಏನ್ ಮ್ಯಾಜಿಕ್ ಅಂತ ಗೊತ್ತಿಲ್ಲ. ಅವ್ರ ವಾಯ್ಸ್ ಕೇಳಿದ ತಕ್ಷಣ ಓಡಿ ಬಂದು ಕೇಳೋ ತರ ಒಂದು ಆತುರ ಇತ್ತು ನನಗೆ. ಒಂಥರ ಮ್ಯಾಗ್ನೆಟಿಕ್ ಪವರ್ ಎಳಿತಾ. ಖಂಡಿತ ಇಟ್ ವಾಸ್ ವೆರಿ ಮಚ್ ಅಟ್ರಾಕ್ಟಿವ್, ಲೈಕ್ ಬೇಗ ಅಟ್ರಾಕ್ಟ್ ಆಗ್ಬಿಡ್ತಿದ್ದೆ. ಮತ್ತೆ ಅವ್ರ ಹಾಡುಗಳನ್ನ ಆ ಏಜ್ ಅಲ್ಲೇ ನಾನು ತುಂಬಾ ಪ್ರಯತ್ನ ಪಡ್ತಿದ್ದೆ ಹಾಡ್ಲಿಕ್ಕೆ. ಆಮೇಲೆ ಅವ್ರನ್ನ ಯಾವುದೇ ಕಾರಣಕ್ಕೂ ಮೀಟ್ ಆಗ್ಲೇಬೇಕು. ಈ ನಮ್ಮ SPB ಅವ್ರು ಹೇಗ್ ಕಾಣ್ತಾರಂತ ಕೂಡ ಗೊತ್ತಿಲ್ಲ. ಅಂದಾಜು ಯಾವ ವಯಸ್ಸು ಅದು? ಮೇ ಬಿ 5 years. ನಾನು 5ನೇ ವರ್ಷ. ಓಕೆ, 5 ವರ್ಷದಲ್ಲೇ ನಿಮ್ಗೆ SPB ಅವ್ರ ಮೇಲೆ ಪ್ರೀತಿ ಆಯ್ತು, ಒಲವು. ಹೌದು. ಅವ್ರ ಧ್ವನಿ ಕೇಳಿದ ತಕ್ಷಣ ಆ ಮ್ಯಾಗ್ನೆಟಿಕ್ ಪವರ್ ನೀವೇನ್ ಹೇಳ್ತೀರಾ, ಆ ರೀತಿ ನನಗೆ ಸೆಳೆತ ಇತ್ತು. ಓಕೆ. ಸೊ ಇದೆಲ್ಲ ಆಯ್ತು. 5ನೇ ವರ್ಷದಲ್ಲಿ ನಿಮ್ಗೆ ಅವ್ರ ಬಗ್ಗೆ ಒಂದು ಪ್ರೀತಿ, ಒಲವು, ಅವರ ಹಾಡುಗಳ ಬಗ್ಗೆ ಒಂದು ಅಟ್ರಾಕ್ಟ್ ಆಗ್ತೀರಾ. ಇದೆಲ್ಲ ಆದ್ಮೇಲೆ ಹೇಗ್ ಶುರು ಮಾಡಿದ್ರಿ ನಿಮ್ಮ ಕರಿಯರ್ನ? ಎಲ್ಲಿವರೆಗೂ ಓದಿದ್ರಿ ನೀವು? SLC ಆದ್ಮೇಲೆ ನನಗೆ ಮುಂದೆ ಎಜುಕೇಶನ್ ಮಾಡಕ್ ಆಗ್ಲಿಲ್ಲ, ಬಟ್ ನಿಲ್ಸಿದ್ರು ಕೂಡ ಈ ಸಂಗೀತ ಅನ್ನೋದು ಪ್ರಾರಂಭ ಮಾಡಿದೆ. ಅಲ್ಲಿಂದ ಪ್ರಾರಂಭ ಆಯಿತು. SPB ಅವರ ಹಾಡುಗಳನ್ನೇ ಹಾಡ್ತಾ ಕೇಳ್ತಾ ನನ್ನ ಪಯಣ ಅಲ್ಲಿಂದ ಪ್ರಾರಂಭ ಆಯಿತು. ಹೇಗೆ ಕಲ್ತ್ರಿ ಸರ್? ಈ ಕ್ಲಾಸಸ್ ಹೋಗಿ ಕಲ್ತಿದ್ದು? ಇಲ್ಲ, ಯಾವುದು ಕ್ಲಾಸಸ್ ಅಂತ ಹೋಗ್ಲಿಲ್ಲ ನಾನು. ಬಿಕಾಸ್ ನಾನು ಗುರುಗಳ ಆರಾಧನೆಯಲ್ಲಿ ಒಂದು ಏಕಲವ್ಯ ತರ ಫೋಟೋ ಇಟ್ಕೊಂಡು ಅವ್ರದೇ ಹಾಡುಗಳನ್ನ ಕೇಳ್ತಾ ನಾನು ಬೆಳೆದಿರೋದು. ಮತ್ತೆ ಜೊತೆಗೆ ಈ ಬೇಸಿಕ್ ಬೇಕೇ ಬೇಕು ಅಂತ ಒಂದು ಉದ್ದೇಶದಿಂದ ನಾನು ಗದಗಲ್ಲಿ ಸುಮಾರು 3 ವರ್ಷ ಅಲ್ಲಿ ಸೇವೆ ಅಂತ ಮಾಡ್ತಿದ್ದೆ. ಸೊ ಅಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ಹಿಂದೂಸ್ತಾನಿ ಕಲೀಲಿಕ್ಕಂತ ಅಲ್ಲಿಗಿದ್ದೆ. ನಾನು ಗದಗಿನ ಪುಣ್ಯಾಶ್ರಮದಲ್ಲಿ ನೀವಿದ್ರಿ? ಖಂಡಿತ, ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಾನಿದ್ದೆ. ಸುಮಾರು ಎಷ್ಟು ವರ್ಷ ಇದ್ರಿ? ಸುಮಾರು 3 ವರ್ಷ ಇದ್ದೆ. ಅಲ್ಲಿ ಸಂಗೀತಾಭ್ಯಾಸ ಮಾಡ್ತಿದ್ರಿ? ಅಲ್ಲಿ ಸಂಗೀತಾಭ್ಯಾಸ ಮಾಡ್ತಿದ್ದೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ನಮಗೆ ಸಂಗೀತಾಭ್ಯಾಸ. ಸೊ ಈ ವೀರೇಶ್ವರ ಪುಣ್ಯಾಶ್ರಮ ನಿಮ್ಮ ಸಂಗೀತದ ಬುನಾದಿ ಹಾಕಿದ ಒಂದು ಆಶ್ರಮ. ಓಕೆ, ಮತ್ತೆ ಮಾತುಕತೆ ಮುಂದುವರ್ಸೋಣ. ವರ್ಧಮನ್ ಬಾಲೂರು ನಮ್ ಜೊತೆಲಿದ್ದಾರೆ. ನಿಮ್ ಜೊತೆಲಿ ಮಧು ಚೈತ್ರ. ಕೇಳ್ತಾ ಇರಿ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. तेरे मेरे बीच में कैसा है ये बंधन अनजाना, मैंने नहीं जाना तूने नहीं जाना. ಸೊ ವರ್ಧನ್ ಬಾಲೂರು ನಮ್ ಜೊತೆಲಿ ಇದ್ದಾರೆ. ಸರ್, ಇಂಥ ಹಾಡುಗಳನ್ನ ಹಾಡುವಾಗ ಏನ್ ನೆನಪಾಗ್ತಾ ಇದೆ ಗೊತ್ತಾ ನನ್ಗೆ? ಇಂತಹ ಹಾಡುಗಳನ್ನ ಹಾಡಕ್ಕೆ ಹೇಗೆ ನಿಮ್ಗೆ ಟ್ರೈನಿಂಗ್ ಸಿಕ್ತು? ಜೊತೆಗೆ ಈ ಸಣ್ಣ ವಯಸ್ಸಲ್ಲಿ ಅಪ್ಪ ಅಮ್ಮಂದ್ರಿಗೆ ಏನೇನೋ ಆಸೆಗಳಿರುತ್ತೆ. ನನ್ ಮಗ ಹೀಗಾಗ್ಬೇಕು, ಹಂಗಾಗ್ಬೇಕು. ನಿಮ್ಮಲ್ಲೂ ಮೇ ಬಿ ಆಸೆಗಳಿತ್ತು ಅನ್ಸುತ್ತೆ ನಿಮ್ ತಂದೆ ತಾಯಿಗೆ. ನನ್ ಮಗ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಏನಾಗ್ಬೇಕು ಅಂತಿತ್ತು ಸರ್? ಅವ್ರಿಗೆ ಇಂಜಿನಿಯರ್ ಆಗ್ಬೇಕಂತ ಬಹಳ ಆಸೆ ಇತ್ತು. ನಿಮ್ ತಂದೆಗೆ ನೀವು ಇಂಜಿನಿಯರ್ ಡಾಕ್ಟರ್ ಆಗ್ಬೇಕಂತ ಬಹಳ ಆಸೆ ಇತ್ತು. ನಿಮ್ ತಾಯಿಗೆ ಏನಾಗ್ಬೇಕು ಅಂತ ಆಸೆ ಇತ್ತು? ನಮ್ ತಾಯಿಗೆ ಆತರ ಏನು ಇರಲಿಲ್ಲ. ಒಂದು ಒಳ್ಳೆ ನಾಗರಿಕ ಆಗಬೇಕು, ಮನುಷ್ಯ ಆಗಬೇಕು, ಮಾನವೀಯತೆ ಇರಬೇಕು ಅನ್ನೋದು ಬಹಳ ಒಂದು ಆಸೆ ಇತ್ತು. ನಮ್ಮ ಫಾದರ್ ಇಂಜಿನಿಯರ್ ಇದ್ದಿದ್ದಕ್ಕೆ ಅವರಿಗೂ ಮಗ ಇಂಜಿನಿಯರ್ ಆಗ್ಬೇಕಂತ ಆಸೆ ಇತ್ತು. ಬಟ್ ಸಿಂಗರ್ ಆಗ್ತೇನಂತ ಯಾವತ್ತೂ ಅವರು ಅನ್ಕೊಂಡಿರ್ಲಿಲ್ಲ. ಸಿಂಗರ್ ಆಗೋದು ಅಂದ್ರೆ ತುಂಬಾ ಸುಲಭದ ಮಾತಲ್ಲ. ಅಥವಾ ಓದಿ ಎಂಜಿನಿಯರ್ ಆದಂಗೆ, ಡಾಕ್ಟರ್ ಆದಂಗೆ ಅಷ್ಟು ಒಳ್ಳೆ ಹಾದಿನೂ ಅಲ್ಲ ಅದು. ಅಂದ್ರೆ ಸುಗಮವಾದ ಹಾದಿನೂ ಅಲ್ಲ ಅದು ಅಂತ ಹೇಳ್ಬೋದು. ತುಂಬಾ ಕಷ್ಟಪಡಬೇಕು. ಆಮೇಲೆ ಯಾರು ಹಾಕೊಟ್ಟಿರಲ್ಲ ಹಾದಿ ಹಿಂಗೆ ಇರತ್ತೆ ಅಂತಾನೂ ಹೇಳೋದು ತುಂಬಾ ಕಷ್ಟ. ಅಲ್ಲಿ ಕೆಲವರು ಗೆಲ್ತಾರೆ, ಕೆಲವರು ಸೋಲ್ತಾರೆ. ಇಂತಹ ಜರ್ನಿಗ್ ಬರೋವಾಗ ನಿಮ್ ಮನೆಯಲ್ಲಿ ನಿಮ್ ತಂದೆ ತಾಯಿ ಏನಂದ್ರು? ಆಯ್ತು ಹೋಗ್ಬಾ, ಆಗ್ಲಿ ನೀನು ಮಾಡು ಅಂತ ಪ್ರೋತ್ಸಾಹ ಕೊಟ್ಟು ಆಶೀರ್ವಾದ ಮಾಡಿ ಕಳ್ಸದ್ರ? ಅಥವಾ ಬೇಡಪ್ಪ ನಿನ್ ಜೀವನದಲ್ಲಿ ಸೆಟ್ಲ್ ಆಗು ಅಂತ ಹೇಳಿದ್ರ? ಹೆಂಗೆ ಸರ್? ಖಂಡಿತ ನನಗೆ ಯಾವುದೇ ರೀತಿ ಸಪೋರ್ಟ್ ನನಗೆ ಮನೆಯಿಂದ ಸಿಕ್ಕಿಲ್ಲ. ಯಾಕಂದ್ರೆ ಈ ಒಂದು ಸಂಗೀತದ ಒಂದು
ರೂಟ್ ಇಂದ ಹೋಗ್ತೇನಂದ್ರೆ ಎಲ್ಲಿ ಮಗನ ಭವಿಷ್ಯ ಹಾಳಾಗ್ಬಿಡುತ್ತೋ, ಎಲ್ಲಿ ಎಜುಕೇಶನ್ ಬಿಟ್ಕೊಂಡು ಇವನು ಇದನ್ನೇ ಮಾಡ್ತಾನಂತ ಅವ್ರಿಗೆ ಭಯ ಇತ್ತು, ಆತಂಕ ಇತ್ತು. ಬಟ್ ನನ್ನ ಮನಸ್ಸಲ್ಲಿ ಒಂದು ಜೋಶ್ ಇತ್ತು, ಒಂದು ಮನಸ್ಸಲ್ಲಿ ತುಂಬಾ ಒಂದು ಆಸೆ ಆಕಾಂಕ್ಷೆ ಇತ್ತು. SPB ಅವ್ರ ತರಾನೇ ಹಾಡಬೇಕು, SPB ಅವರು ಹೇಗೆ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾರೆ, ಬೇರೆಯವ್ರಿಗೆ ಹೇಗೆ ಸ್ಫೂರ್ತಿ ಕೊಡ್ತಾರೆ, ಅದೇ ರೀತಿ ನಾನ್ ಸ್ಫೂರ್ತಿ ಕೊಡ್ಬೇಕಂತ ನನಗೆ ತುಂಬಾ ಆಸೆ ಇತ್ತು. ಸೊ ಹಾಗಾಗಿ ನಾನು ಮನೆಯಿಂದ ಆಚೆ ಬಂದೆ. ಮನೆಯಿಂದ ಆಚೆ ಬಂದಿದ್ದ ವಯಸ್ಸು ಅಂದಾಜು ಎಷ್ಟು? ಬಹುಶಃ ನಾನು 38 ಅನ್ಸುತ್ತೆ, 38 ವಯಸ್ಸಲ್ಲಿ ನಾನು ಆಚೆ ಬಂದೆ. ಅಲ್ಲಿ ಬಂದು ಎಲ್ಲಿ ಕಲಿಯಕ್ ಶುರು ಮಾಡಿದ್ರಿ, ಹೇಗೆ ಶುರು ಮಾಡಿದ್ರಿ ನಿಮ್ಮ ಕಲಿಯ? ನಾನು ಸಂಗೀತ ಎಲ್ಲೂ ಕಲಿಯಕ್ಕೆ ಹೋಗಿಲ್ಲ ಅವಾಗ, ಬಿಕಾಸ್ ಬೆಂಗಳೂರು ಬಂದ ಮೇಲೆ ನಂದೇ ಆದಂತ ಸಂಸ್ಥೆಯನ್ನು ಹುಟ್ಟಿಸಿದೆ, ಸ್ಟಾರ್ಸ್ ಮೆಲೋಡಿ ಇನ್ಸ್ಟಿಟ್ಯೂಷನ್ ಅಂತ. ಸಂಸ್ಥೆ ಹುಟ್ಟಿಸ್ಲಿಕ್ಕೂ ಒಂದು ಜಾಗ ಅಂತ ಬೇಕಾಗತ್ತೆ. ಆ ಜಾಗ ಕೂಡ ನಂಗೆ ಸಿಕ್ಕಿರ್ಲಿಲ್ಲ, ಅದಕ್ಕೆ ಆದಂತ ಒಂದು ಸಮಯ ತಗೊಳ್ತು. ಇಟ್ ಟುಕ್ ಅರೌಂಡ್ 1 year for me to search a place for beginning of my institution. ಓಕೆ. ಒಂದು ವರ್ಷಗಳ ಕಾಲ ಬರೀ ಜಾಗ ಹುಡುಕಕ್ಕೆ ಅಂತಾನೆ ಹುಡುಕ್ಲಿಕ್ಕೆ ಶುರು ಮಾಡಿದ್ರಿ. ಸೊ ನೀವು ನಿಮ್ಮ ಊರಿಂದ ಹುಬ್ಳಿಯಿಂದ ಬೆಂಗಳೂರಿಗೆ ಬಂದ್ರಿ. ಹೌದು. ಸೊ ಬೆಂಗಳೂರಲ್ಲಿ ಹುಡುಕಾಟ ಶುರು ಮಾಡಿದ್ರಿ, ಬೆಂಗಳೂರಲ್ಲಿ ನಿಮ್ಮ ಜರ್ನಿನ ಶುರು ಮಾಡಿದ್ರಿ. ಹೌದು. ಹೇಗಿತ್ತು ಈ ಬೆಂಗಳೂರಿನ ವಾತಾವರಣ? ವೆರಿ ವಂಡರ್ಫುಲ್, ಬಿಕಾಸ್ 2011ರಲ್ಲಿ ನಾನು ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿದ್ದು. ಸೊ ಇಲ್ಲಿ ನನಗೆ ಬಂದ ತಕ್ಷಣ ನನಗೇನು ಯಾರದು ಸಪೋರ್ಟ್ ಸಿಗಲಿಲ್ಲ. ಬಟ್ ಒಂದು ಮನಸ್ಸಲ್ಲಿ ಗುರುಗಳ ಒಂದು ಛಾಯೆ, ಗುರುಗಳ ಒಂದು ಮನಸ್ಸಲ್ಲಿ ಅವರ ಹಾಡುಗಳು, ಯಾಕಂದ್ರೆ ಅವರು ಕೂಡ ನೆಲ್ಲೂರನ್ನ ಬಿಟ್ಟು ಆಚೆ ಬಂದು ಬೆಂಗಳೂರು ಬಂದು ರೆಕಾರ್ಡಿಂಗ್ಸ್ ಮಾಡೋದಾಗ್ಲಿ, ತನ್ನ ಒಂದು ಪ್ಲೇಸ್ ಅನ್ನು ಬಿಟ್ಟು ಅವರು ಆಚೆ ಬಂದು ಒಂದು ನಮಗೆ ಒಂದು ಹಾಡುಗಳನ್ನ ನಮಗೆ ಕೊಟ್ಟಿದ್ದಾರೆ, ಈ ತರ ಎಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ನಾನು ಕೂಡ ಮಾಡಬಹುದು, ಎಲ್ರಿಗೂ ಸಪೋರ್ಟ್ ಮಾಡಬಹುದು ಅನ್ನೋ ಉದ್ದೇಶದಿಂದ ನಾನು ಬೆಂಗಳೂರು ಬಂದೆ. ಸ್ಟಾರ್ಸ್ ಮೆಲೋಡಿ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕಿದಿರಿ ಅಂತ ಹೇಳಿದ್ರಿ. ಸುಮಾರು ಜನ ಸಂಸ್ಥೆಗಳನ್ನ ಹುಟ್ಟಾಕ್ತಾರೆ. ಹೌದು. ಈ ಸಂಸ್ಥೆಗಳನ್ನ ಹುಟ್ಟು ಹಾಕುವಾಗ ಕಷ್ಟ ಆಗಲ್ಲ, ಆದ್ರೆ ಅದನ್ನ ಮುಂದುವರಿಸಿಕೊಂಡು ಹೋಗೋದಿದೆಯಲ್ಲ ಅದು ತುಂಬಾನೇ ಕಷ್ಟ. ಅದರಲ್ಲೂ ಸಂಸ್ಥೆ ಯಾವಾಗ್ಲೂ ಸಂಘ ಅಥವಾ ಸಂಸ್ಥೆ ನನ್ನೊಬ್ಬನ ಉಪಯೋಗಕ್ಕೆ ಅಂತ ಹುಟ್ಟಲ್ಲ. ಅದು ಒಂದು ಸೋಷಿಯಲ್ ಕಾಸ್ಗೋಸ್ಕರ, ಅಥವಾ ನಾನು ಸೊಸೈಟಿ ಏನೋ ಮಾಡಬೇಕು, ಇದರಿಂದ ಏನೇನ್ ಮಾಡ್ತಿದ್ದೀರಾ ನೀವು ನಿಮ್ಮ ಸಂಸ್ಥೆಯಿಂದ, ಅಥವಾ ಇಲ್ಲಿ ಸಂಸ್ಥೆ ನಡೆಸುವಾಗ ನಿಮ್ಗೆ ಎದುರಾಗ್ತಿರುವಂತಹ ಸವಾಲುಗಳೇನು? ಆ ರೀತಿ ನೋಡಿದ್ರೆ ತುಂಬಾ ಕಷ್ಟಗಳು ನಾನು ಅನುಭವಿಸಿದ್ದೀನಿ. ಬಿಕಾಸ್ ಈಗ ಒಂದು ಸಂಸ್ಥೆ ನಡೆಸಬೇಕು ಅಂದ್ರೆ ನಂಗೆ ಜಾಗ ಸಿಗ್ಲಿಕ್ಕೆ ಕಷ್ಟ ಆಗಿತ್ತು. ಬಿಕಾಸ್ ಯಾವುದೇ ಒಂದು ಪ್ಲೇಸ್ ತಗೋಬೇಕಂದ್ರೆ ಅಲ್ಲಿ ಸೌಂಡ್ ಹೆಚ್ಚಾಗತ್ತೆ, ಯಾರು ಸೌಂಡ್ ನ ಯಾರು ಬೇರ್ ಮಾಡಲ್ಲ, ಯಾರು ಸಹಿಸಲ್ಲ. ಈ ಸೌಂಡ್ ಬರುತ್ತೆ ಅಂದ್ರೆ ಯಾರು ಬಾಡಿಗೆ ಕೂಡ ಕೊಡಲ್ಲ, ಅಕ್ಕಪಕ್ಕ ಇರೋರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಯಾರು ನನಗೆ ಪ್ಲೇಸ್ ಕೊಡ್ಲಿರ್ಲಿಲ್ಲ. ಸೊ ಆ ಪ್ಲೇಸ್ ಕೊಟ್ಟ ಮೇಲೆ ನನಗೆ ಮತ್ತೆ ಅವರು ನನ್ನ ಅಭಿಮಾನಿಗಳಾಗಿ ಅವರೇ ಮತ್ತೆ ನನಗೆ ಸಪೋರ್ಟ್ ಮಾಡ್ತಾ ಆ ರೀತಿ ಒಂದು ನನಗೆ ಜರ್ನಿ ಮುಂದುವರಿಸಿದ್ದೀನಿ. ಓಕೆ. ಸೊ ಈ ಜರ್ನಿ ಬಗ್ಗೆ ಹೇಳಿದ್ರಿ, ಮತ್ತೆ ಸೋಷಿಯಲ್ ಕಾಸ್ಗೋಸ್ಕರ ನಿಮ್ಮ ಸಂಸ್ಥೆಯಿಂದ ಏನೇನೆಲ್ಲ ಮಾಡ್ತಿದ್ದೀರಾ? ಸೋಷಿಯಲ್ ಕಾಸ್ ಅಂತ ಹೇಳಬೇಕು ಅಂದ್ರೆ, ಬಿಕಾಸ್ ನಮ್ಮಲ್ಲಿ ಯಾರೇ ಒಂದು ಸಂಸ್ಥೆಯಲ್ಲಿ ಜಾಯಿನ್ ಆಗೋರು ಅಥವಾ ನಮ್ಮಲ್ಲಿ ಸೇರೋರು ಸಂಗೀತದಿಂದ ಅವರಿಗೆ ಮನಸ್ತೃಪ್ತಿ ಆಗಲಿ, ಅಥವಾ ಇವನ್ ಮೆಡಿಟೇಷನ್ ತರ ನಮ್ಮಲ್ಲಿ ಎಷ್ಟೋ ನಿಮಾನ್ಸ್ ಪೇಷಂಟ್ಸ್ ಕೂಡ ಅವರು ಕ್ಯೂರ್ ಆಗಿದ್ದಾರೆ. ವಿ ಕಾಲ್ ಇಟ್ ಆಸ್ ಮ್ಯೂಸಿಕ್ ಥೆರಪಿ ತರ. ಸೊ ಆ ರೀತಿ ಅವರು ತನ್ನ ಒಂದು ಆರೋಗ್ಯನ ಬದಲಾಯಿಸಿಕೊಂಡು, ಅಂದ್ರೆ ಆರೋಗ್ಯನ ಸುಧಾರಣೆ ಮಾಡಿಕೊಂಡು ಆ ರೀತಿ ಅವರು ಈ ಸಂಸ್ಥೆಯಲ್ಲಿ ತುಂಬಾ ಮುಂದೆ ಸುಮಾರು ಜನ ಈಗ ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಗೈಡೆನ್ಸ್ ಅಲ್ಲಿ ಹೊರಬಂದಿದ್ದಾರೆ. ಖಂಡಿತ. ಇಂಡಸ್ಟ್ರಿಯಲ್ಲೂ ಸುಮಾರು ಜನ ಹಾಡ್ತಾ ಇದ್ದಾರೆ, ಅವರ ಕರಿಯರ್ ನ ಡೆವಲಪ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಹೇಗೆ ಸಸ್ಟೈನ್ ಆಗ್ತಾ ಇದ್ದಾರೆ? ಸುಲಭ ಅನ್ನಿಸ್ತಾ ಇದೆಯಾ ಇವಾಗಿನ ತುಂಬಾ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಯುಗದಲ್ಲಿ? ಖಂಡಿತ ಅದು ಕಷ್ಟ ಅಲ್ಲ, ಸುಲಭ ಅಲ್ಲ. ಬಿಕಾಸ್ ಕಷ್ಟಕರನೇ ಕೆಲಸ. ಬಿಕಾಸ್ ಅವರಿಗೆ ಆ ರೀತಿ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ. ಯಾಕಂದ್ರೆ ಹೊರಗಡೆ ಬಂದಾಗ ಅವ್ರು ಏನೇನು ಎದುರಿಸಬೇಕು ಅನ್ನೋ ಒಂದು ತರಬೇತಿ ನಾವು ಕೊಟ್ಟಿದ್ದೇವೆ ಅವರಿಗೆ. ಬಿಕಾಸ್ ನಮ್ಮಲ್ಲಿ ನಮ್ಮ ಸಂಸ್ಥೆಯಿಂದ ಆಚೆ ಹೋಗೋಕ್ಕಿಂತ ಮುಂಚೆ ಅವರಿಗೆ ಪೂರ್ಣ ತಯಾರಿ ಕೊಟ್ಟಿದ್ದೇವೆ, ಅವ್ರು ಯಾವ ರೀತಿ ಏನೇನು ಎದುರಿಸಬಹುದು. ಬಿಕಾಸ್ ಈಗ ತುಂಬಾ ಕಾಂಪಿಟೇಟಿವ್ ಆಗಿದೆ ಮಾರ್ಕೆಟ್. ಸೊ ಆ ರೀತಿ ನಮ್ಮ ಸಂಸ್ಥೆಯಿಂದ ಆಚೆ ಹೋಗಿರೋರು ತಂದೆ ಆದಂತ ಬ್ಯಾನರ್ ಅಲ್ಲಿ ಅವರ ಒಂದು ಉಪಜೀವನ ಮಾಡ್ಕೊಂಡಿದ್ದಾರೆ.
ಖುಷಿ ಆಗುತ್ತೆ. ತುಂಬಾ ಸಂತೋಷವಾದ ಒಂದು ಹೆಮ್ಮೆಯಾದ ಒಂದು ವಿಷಯ ಅದು. ನೀವು ಬೆಳೆಯೋದರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋರ್ನು ಬೆಳೆಸ್ತಾ ಇದ್ದೀರಿ ಅನ್ನೋ ಖುಷಿ, ಸಂತೋಷ ಹೇಳ್ತಾ ಇದ್ದೀರಾ. ಎಸ್, ಅದರಲ್ಲಿ ನಿಹಾರಿಕಾ ಅಂತ ನಮ್ಮ ಜಿ ಟಿವಿ ಕನ್ನಡ ವಾಹಿನಿಯಲ್ಲಿ ಅವರು ವಿನ್ನರ್ ಆಗಿದ್ದಾರೆ. ಸರಿಗಮಪ್ಪ ಜಿ ಟಿವಿ ಅದರಲ್ಲಿ ಅವರು ವಿನ್ನರ್ ಆಗಿದ್ದಾರೆ. ಓಕೆ, ಆ ತರಹದ ಇನ್ನೂ ಹೆಚ್ಚಿನ ಪ್ರತಿಭೆಗಳು ನಿಮ್ಮ ಸಂಸ್ಥೆಯಿಂದ ಹೊರಬರಲಿ ಅನ್ನೋದು ನಮ್ಮ ಆಶಯ. ಈ ಸಂಗೀತ ಅಂತ ಅಂದಾಗ ಇವಾಗಿನ ರಿಯಾಲಿಟಿ ಶೋಸ್ ಬಗ್ಗೆ ಹೇಳ್ತಾ ಇದ್ರಿ. ನಿಮ್ಮಲ್ಲೂ ಸುಮಾರು ಜನ ರಿಯಾಲಿಟಿ ಶೋಸ್ಗೆ ಹೋಗಿದ್ದಾರೆ. ಆ ರಿಯಾಲಿಟಿ ಶೋಗಳಿಗೆ ಹೋಗುವಾಗ ಎಷ್ಟೋ ಜನಕ್ಕೆ ಇವತ್ತು ಅಂದ್ರೆ ಹುಟ್ಟಿದ ಮಗು ಅಥವಾ ಒಂದ್ 3 ವರ್ಷದ ಮಗುವಿಂದ ಹಾಡಕ್ ಶುರು ಮಾಡುತ್ತೆ. ನನ್ ಮಗು ಇವತ್ತೇ ಹಾಡ್ಬಿಡ್ಬೇಕು ಅಥವಾ ಇನ್ನೊಂದು 2 ತಿಂಗಳಿಗೆ ನನ್ ಮಗು ರೆಡಿ ಇರಬೇಕು ಅನ್ನೋಂತ ಒಂದು ಶಾರ್ಟ್ ಕಟ್ ಇರಬಹುದು, ಅಥವಾ ಇನ್ಸ್ಟೆಂಟ್ ಅಂತಿರಲ್ಲ ಅಥವಾ ಇನ್ಸ್ಟೆಂಟ್ ಆಗಿ ರೆಡಿ ಆಗ್ಬಿಡಬಹುದು ಬೇಕು ಅಂತ ಅನ್ಸಿರುತ್ತೆ. ಹೇಗೆ ಇದೆಲ್ಲ ಇನ್ಸ್ಟೆಂಟ್ ಆಗಿ ರೆಡಿ ಆಗಕ್ ಸಾಧ್ಯನಾ? ಸಂಗೀತನ ಈ ತರ ಕಲಿಯಕ್ ಸಾಧ್ಯ ಆಗುತ್ತಾ? ಇನ್ಸ್ಟೆಂಟ್ ಆಗಿ ಆಗಲ್ಲ. ಯಾಕಂದ್ರೆ ಅವರು ಆ ಒಂದು ಜೋಶಲ್ಲಿ, ಆ ಒಂದು ಹುಮ್ಮಸ್ಸಲ್ಲಿ ಬಂದಿರ್ತಾರೆ. ತಂದೆ ತಾಯಿ ತನ್ನ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರೆ. ನನ್ನ ಮಗು ಆದಷ್ಟು ಬೇಗ ಸರ್ ಒಂದು ಮಂತ್ ಅಲ್ಲೇ ನಮ್ಮ ಮಗು ರಿಯಾಲಿಟಿ ಶೋ ಅಲ್ಲಿ ಹಾಡಬೇಕು ಅಂತ ಹೇಳ್ತಾರೆ. ಅದೇ ಸಾಧ್ಯ ಆಗತ್ತಾ? ಅದು ಸಾಧ್ಯ ಆಗಲ್ಲ. ಯಾಕಂದ್ರೆ 2 ವಾರದಲ್ಲಿ ನಾವು ಅವ್ರನ್ನ ಅವರಿಗೆ ರಿಯಾಲಿಟಿ ತಂದ್ಬಿಡ್ತೇವೆ. ಯಾಕಂದ್ರೆ ರಿಯಾಲಿಟಿ ಚೆಕ್ ಮಾಡಿ ಅವ್ರಿಗೆ ನಾವು ತೋರಿಸಿರ್ತೀವಿ. ಯಾಕಂದ್ರೆ ಎಷ್ಟು ಮಟ್ಟಿಗೆ ಎಷ್ಟು ಕಷ್ಟ ಇದೆ, ಎಷ್ಟು ಶ್ರಮ ಪಡಬೇಕಾಗತ್ತೆ ಅನ್ನೋದು. ಬಿಕಾಸ್ ಅವರು ಮನೆಯಲ್ಲಿ ನಾನು ತುಂಬಾ ಚೆನ್ನಾಗಿ ಹಾಡ್ತೇನೆ ಅಂತ ಅನ್ಕೊಂಡ್ ಬಂದಿರ್ತಾರೆ. ಬಟ್ ಇಲ್ಲಿ ಅವರಿಗೆ ರಿಯಾಲಿಟಿ ಗೊತ್ತಾಗುತ್ತೆ, ಯಾವ ರೀತಿ ಎಷ್ಟು ಶ್ರಮ ಪಡಬೇಕಾಗುತ್ತೆ ಅನ್ನೋದು ಒಂದು ರಿಯಾಲಿಟಿ ಬರ್ತಾರೆ. ಅವಾಗ ತಂತಾನೆ ಅವರು ದೇ ಅಂಡರ್ಸ್ಟ್ಯಾಂಡ್ ವೇರ್ ದ ಸ್ಟ್ಯಾಂಡ್. ಸೊ ಆ ರೀತಿ ಆಗುತ್ತೆ. ಸೊ ಈಗ ಅವಾಗಲೇ ಹೇಳ್ತಾ ಇದ್ರಿ ನೀವು, ಎಷ್ಟೋ ಜನ ಮ್ಯೂಸಿಕ್ ಥೆರಪಿಗೋಸ್ಕರ ಕೂಡ ಬರ್ತಾರೆ. ಖಂಡಿತ. ಒಂದು 6 to 60 ನಮ್ಮಲ್ಲಿ 6 ವಯಸ್ಸಿಂದ 60 ವಯಸ್ಸುವರೆಗೂ ನಮ್ಮಲ್ಲಿ ಬರ್ತಾರೆ. ಒಂದು ನೆಮ್ಮದಿ ಅಂತ ಬರ್ತಾರೆ, ಕೆಲವರು ಪ್ರೊಫೆಷನ್ ಅಂತ ಬರ್ತಾರೆ, ಕೆಲವರು ಹಾಬಿ ಅಂತ ಬರ್ತಾರೆ. ಎಸ್, ಖಂಡಿತ. ಇನ್ನು ಕೆಲವರು ಈ ತರ ಇನ್ಸಿಡೆಂಟ್ ಆಗಿ ನನ್ನ ಮಗು ಒಂದು ರಿಯಾಲಿಟಿ ಶೋಗೆ ರೆಡಿ ಆಗ್ಬೇಕು ಅಂತಾನೂ ಕೂಡ ಬರ್ತಾ ಇರುವಾಗ ನಿಜವಾಗ್ಲೂ ಇದಕ್ಕೆಲ್ಲ ಒಂದು ಬೇಸ್ ಅನ್ನೋದು ಶಾಸ್ತ್ರೀಯ ಸಂಗೀತ ಇದೆಲ್ಲ ಅವಶ್ಯಕತೆ ಇದೆಯಾ? ಖಂಡಿತ. ಹಿಂದೂಸ್ತಾನಿ ಅಥವಾ ಕರ್ನಾಟಕ ಇದು ಬೇಸ್ ಬೇಕೇ ಬೇಕಾಗುತ್ತೆ. ಬಟ್ ಕೆಲವರು ಹೇಗಿರ್ತಾರಂದ್ರೆ, ಫಾರ್ ಎಕ್ಸಾಂಪಲ್ ಲೈಕ್ ನಮ್ ಡಾಕ್ಟರ್ SPB ಅವರು like blessed kind of people, like I can say they are all legends. like ಅವರು ಶಂಕರಾಭರಣಂ ಹಾಡುವಾಗ ಅವರು ಸಂಗೀತ ಖಂಡಿತ ಕಲ್ತಿರ್ಲಿಲ್ಲ. ಸೊ ಆ ರೀತಿ ಕೆಲವು ಟ್ಯಾಲೆಂಟ್ಸ್ ಕೂಡ ನಮ್ಮಲ್ಲಿ ಬರ್ತಾರೆ. ಸೊ ಅಂತವರಿಗೆ ನಾವು ಸಜೆಸ್ಟ್ ಮಾಡೋದು, ಆದ್ರೂ ಕೂಡ ಬೇಸ್ ಬೇಕೇ ಬೇಕು ಅಂತ ಹೇಳಬೇಕು. ಸೊ ಎಲ್ಲರಿಗೂ ಎಲ್ಲನೂ ಸಾಧ್ಯ ಆಗಲ್ಲ ಅಂತ ಹೇಳಿ ಆಗಲ್ಲ, ಖಂಡಿತ ಆಗಲ್ಲ. ಓಕೆ, ಆಶಾ ಶೆಣೈ ಅವರು ಸಂದೇಶನ ಕಳಿಸ್ತಾ ಇದ್ದಾರೆ, ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ. ಥ್ಯಾಂಕ್ಸ್ ಫಾರ್ ವರ್ಧನ್ ಸರ್ ಫಾರ್ ಬೀಯಿಂಗ್ ಇನ್ ಸ್ಟುಡಿಯೋ ಅಂತ ಪ್ರಕಾಶ್ ಅವರು, ಪಾಲಾಕ್ಷ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ವಿಷ್ಣು ಸರ್ ಅವರ ಶರೀರ, ಬಾಲು ಸರ್ ಅವರ ಶಾರೀರ ಅಮೋಘ, ಜೊತೆಗೆ ಸ್ಟುಡಿಯೋದಲ್ಲಿ ಕೂತಿರುವ ವರ್ಧನ್ ಸರ್ ಅವರು ಕೂಡ ಅದ್ಭುತ ಅಂತ. ನಂಬರ್ ಎಂಡಿಂಗ್ ವಿತ್ 7935 ಇವರು ಕೂಡ ಸಂದೇಶನ ಕಳಿಸಿದ್ದಾರೆ. ಅವ್ರ ಜೊತೆಗೆ ಒಂದ್ ಹಾಡನ್ನ ಹಾಡಿಸಿ ನಮಗೋಸ್ಕರ, ಇನ್ನೊಂದು ಹಾಡು ಚೆನ್ನಾಗಿ ಹಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 4188 ಜೊತೆಗೆ ನಂಬರ್ ಎಂಡಿಂಗ್ ವಿತ್ 0247 ನಿಮ್ಮ ಹೆಸರುಗಳ ಜೊತೆಗೆ ದಯವಿಟ್ಟು ನಿಮ್ಮ ಸಂದೇಶಗಳನ್ನ ಕಳಿಸಿ ಅನ್ನೋದು ನಮ್ಮ ರಿಕ್ವೆಸ್ಟ್. ಸರ್, ಇಲ್ಲಿ ಒಬ್ಬ ನಿಮ್ಮ ಸ್ಟೂಡೆಂಟ್ ಸಂದೇಶನ ಕಳಿಸಿದ್ದಾರೆ. ನಾನು ಅವರ ಒಬ್ಬ SPB ಅವರ ದೊಡ್ಡ ಫ್ಯಾನ್. ಸ್ಟಾರ್ ಮೆಲೋಡಿ ಇನ್ಸ್ಟಿಟ್ಯೂಷನ್ಗೆ 5 ತಿಂಗಳ ಮೊದಲು ನಾನು ಇಲ್ಲಿಗೆ ಸೇರಿದೆ. ವರ್ಧನ್ ಸರ್ ಬಗ್ಗೆ ನನಗೆ ತುಂಬಾ ಅಭಿಮಾನ ಇದೆ, ಅವರ ವಾಯ್ಸ್ ಕಂಡ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಅವ್ರ ನಂಬರ್ ಎಂಡ್ ಆಗ್ತಾ ಇದೆ 1312 ಇಂದ. ನಿಮ್ಗೆ ನಿಮ್ಮ ಮುಂದಿನ ಎಲ್ಲ ಭವಿಷ್ಯಕ್ಕೆ ಆಲ್ ದ ಬೆಸ್ಟ್ ಅಂತ ಕೂಡ ಇವರು ಹೇಳ್ತಾ ಇದ್ದಾರೆ. ವೆಂಕಟೇಶ್ ಮೂರ್ತಿ ಅವರು ಚಿಕ್ಕಬಳ್ಳಾಪುರದಿಂದ ಸಂದೇಶನ ಕಳಿಸಿ ನಿಮ್ಗೆ ವಿಶ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ಸಿಂಗಿಂಗ್ ಅಂತ ನಂಬರ್ ಎಂಡಿಂಗ್ ವಿತ್ 0012 ಇವರು ಕೂಡ ಸಂದೇಶನ ಕಳಿಸಿದ್ದಾರೆ. ಸಿದ್ಗುಂಟೆಪಾಳ್ಯದಿಂದ ಸುಬ್ರಹ್ಮಣ್ಯ ಅವರು, ರೋಜಾ ಮುನಿಸ್ವಾಮಿ, ಜೊತೆಗೆ ಲಕ್ಷ್ಮಿ ಅವರು, ಜ್ಯೋತಿ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಅವ್ರ ಜೊತೆಗೆ ರಮ್ಯಾ, ನಿಮ್ಮ ಸ್ಟೂಡೆಂಟ್ ರಮ್ಯಾ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಸಂದೇಶಗಳನ್ನ ಮತ್ತೆ ನೋಡೋಣ, ಜೊತೆಗೆ ನೀವು ಸಂದೇಶಗಳನ್ನ ಕಳಿಸಿ. ನಮ್ಮ ನಂಬರ್ 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ವರ್ಧನ್ ಅವರಿಗೆ ನೀವು ಇಂತಹ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅನ್ಸಿದ್ರೆ ಖಂಡಿತ ನಿಮ್ಮ ಪ್ರಶ್ನೆಗಳನ್ನು ಕಳಿಸಿ, ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಕೇಳ್ತಾರೆ, ಇದು FM ರೈನ್ಬೋ ಕನ್ನಡ ಕಾಮದಲ್ಲಿ. ಸಮಯ ಆಗಿದೆ 4:36. ನಮ್ಮ ಜೊತೆಯಲ್ಲಿ ಇವತ್ತು SP ಬಾಲಸುಬ್ರಹ್ಮಣ್ಯಂ ಅವರ ವರ್ಷನ್ 2 ಅಂತಾನೆ ಹೇಳ್ಬೋದು, ವರ್ಧನ್ ಬಾಲು ಅವರು ನಮ್ಮ ಜೊತೆಲಿ ಇದ್ದಾರೆ ಸ್ಟುಡಿಯೋದಲ್ಲಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾವು ಮಾತಾಡ್ತಾ ಇದ್ವಿ ಸಂಗೀತ ಕಲಿಯುವಾಗ ಏನೇನೆಲ್ಲ ಸವಾಲುಗಳನ್ನ ಎದುರಿಸ್ತೀವಿ ಅಂತೆಲ್ಲ.
ಜೊತೆಗೆ ಇನ್ಸ್ಟೆಂಟ್ ಸಂಗೀತ ಕಲಿಯಕ್ ಬರ್ತಾರೆ ಸುಮಾರು ಜನ. ಅವರಿಂದ ನೀವೇನೇನ್ ಸವಾಲುಗಳನ್ನ ಎದುರಿಸ್ತೀರಾ ಅಂತ ಕೂಡ ಹೇಳ್ತಾ ಇದ್ರಿ. ಈ ಕರೋಕೆಯಲ್ಲಿ ಹಾಡುವಾಗ, ಆರ್ಕೆಸ್ಟ್ರಾಗಳಲ್ಲಿ ಅಥವಾ ಎಲ್ಲಾದ್ರೂ ಹಾಡುವಾಗ ಹೇಗೆ ಅಲ್ಲಿ ಏನನ್ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಅಥವಾ ಹೇಗೆ ಸವಾಲುಗಳಿರುತ್ತೆ ಅಲ್ಲಿ? ಕರೋಕೆ ಟ್ರ್ಯಾಕ್ ಅಲ್ಲಿ ಹಾಡುವಾಗ, ಟ್ರ್ಯಾಕ್ಸ್ ಅಲ್ಲಿ ಹಾಡುವಾಗ ಎಸ್ಪೆಷಲಿ ಹಿನ್ನೆಲೆ ಒಂದು ಮ್ಯೂಸಿಕ್ ಇರುತ್ತೆ. ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಹಾಡುವಾಗ ನಾವು ಎಸ್ಪೆಷಲಿ ನೋಡ್ಬೇಕಾಗಿರೋದು ಎಕ್ಸ್ಪ್ರೆಷನ್ಸ್, ಹಾಡಿನ ಎಕ್ಸ್ಪ್ರೆಷನ್ಸ್, ತಾಳ, ಸ್ವರ, ಮತ್ತೆ ಆ ಹಾಡನ್ನ ಯಾವ ರೀತಿ ಪಿಕ್ಚರೈಸ್ ಮಾಡಿರ್ತಾರೆ. ಸೊ ಯಾವ ರೀತಿ ಒಂದು ಬಿಕಾಸ್ ಪ್ಲೇಬ್ಯಾಕ್ ಸಿಂಗಿಂಗ್ ಅಂದ್ರೆ ಎಸ್ಪೆಷಲಿ ನಮಗೆ ಕಲ್ಪನೆ ಹೆಚ್ಚಿರಬೇಕು. ಬಿಕಾಸ್ ಯಾವುದೇ ಒಂದು ಸ್ಯಾಡ್ ಆಗಲಿ ಅಥವಾ ಹ್ಯಾಪಿ ಸಾಂಗ್ ಆಗಲಿ, ವಿಚ್ ಎವರ್ ಜನರ್ ಮೇ ಬಿ, ಖಂಡಿತ. ಬಿಕಾಸ್ SPB ಅವರು ಹೇಗೆ 100% ಅವರು ಹೇಗೆ ಕೊಡ್ತಾರೆ, ಬಿಕಾಸ್ ಅವರ ಅಷ್ಟು ಕಲ್ಪನೆಯಲ್ಲಿ ಹೋಗ್ತಾರೆ. ವಿಷ್ಣುವರ್ಧನ್ ಅವರು ಕೆಮ್ಮು ಹಾಡು ಕೂಡ ಇದ್ರು, ಅವ್ರ ಕೆಮ್ಮಿ ಅಷ್ಟೊಂದು ರಿಯಾಲಿಟಿಯಲ್ಲಿ ಒಂದು ತರ್ತಾರೆ. ಸೊ ದಟ್ ಇನ್ವಾಲ್ವ್ಮೆಂಟ್, 100% ಇನ್ವಾಲ್ವ್ಮೆಂಟ್ ಮಾತ್ರ ಬಹಳ ಬೇಕಾಗಿರೋದು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅನುಶ್ರೀ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಫೇವರೇಟ್ ಹಾಡು ಯಾವುದು ಸರ್? ಅಫ್ಕೋರ್ಸ್ ಆತರ ಹೇಳ್ಬೇಕು ಅಂದ್ರೆ ನಾನು SPB ಅವರು ಎಲ್ಲಾ ಹಾಡುಗಳೇ ಫೇವರೇಟ್. 1-2 ಅದು ಹೇಳಕ್ಕಾಗಲ್ಲ. ಬಟ್ ಅದರಲ್ಲಿ ನನಗೆ ತೆರೆ ಮೇರೆ ಬೀಚ್ ಮೇ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಮಾಮರವೆಲ್ಲೋ ಕೋಗಿಲೆವೆಲ್ಲೋ ತುಂಬಾ ತುಂಬಾ ಎಲ್ಲ ಹಾಡುಗಳು ಮೇ ಬಿ ಇಡೀ ಭಾರತದಾದ್ಯಂತ ಹಾಡಿರುವ ಯಾವ್ಯಾವ ಭಾಷೆಯಲ್ಲಿ ಅವರು ಹಾಡಿದಾರೋ ಎಲ್ಲವೂ ಜನಕ್ಕೆ ಆಪ್ತತೆಯನ್ನ ನೀಡುತ್ತೆ ಅಂತ ಅನ್ಸುತ್ತೆ. ಸೊ ಈಗ 7ನೇ ತಾರೀಕು ನೀವು ನಾಳಿದ್ದು SPB ಅವರ 73ನೇ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಹೇಳಿ ಅದ್ರ ಆ ಕಾರ್ಯಕ್ರಮದ ಬಗ್ಗೆ ಹೇಳಿ. ಮೂಲ ಅವರು ಹುಟ್ಟಿದ್ದು ಆಕ್ಚುಲಿ ಜೂನ್ 4th. ಸೊ ಜೂನ್ 4th ಪ್ರಯುಕ್ತವಾಗಿ ನಾವು ಜುಲೈ 7th ನಾವು ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದೀವಿ. ಸೊ ಸಿಟಿ ಸೆಂಟ್ರಲ್ ಲೈಬ್ರರಿಯಲ್ಲಿ ಎಲ್ಲರೂ ನಮ್ಮ ಪಾರ್ಟಿಸಿಪೆಂಟ್ಸ್, ನಮ್ಮ ಸ್ಟೂಡೆಂಟ್ಸ್ ಆಗ್ಲಿ ಅಥವಾ ನಮ್ಮ ಹೊರಗಿನವರು ಆಗ್ಲಿ, ಅವರ ಅಭಿಮಾನಿ ಆಗ್ಲಿ, ಎಲ್ಲರೂ 2 ಸಾಂಗ್ಸ್ ನ ಅವ್ರು ಡೆಡಿಕೇಟ್ ಮಾಡ್ತೇವೆ. ಮತ್ತೆ ಅವ್ರು ಹಾಡಿದಂತ ವಿಡಿಯೋನ, ನಾವೆಲ್ಲ ಹಾಡಿದಂತ ವಿಡಿಯೋನ ಅವರಿಗೆ ಸಮರ್ಪಣೆ ಮಾಡ್ತೇವೆ, ಅವ್ರಿಗೆ ನಾವು ಕೊಡ್ತೀವಿ. ಪ್ರೆಸೆಂಟ್ ಆಗಿ ನಾವು ವಿ ಗಿವ್ ದೆಮ್ ಟು ದ ಲೆಜೆಂಡ್. ಯಾರ್ಯಾರು ಬರ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ? ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಮುರೂರು ಅಂತ ಮತ್ತೆ ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತಿಯರು, ಅವರಿಗೂ SPB ಅಂದ್ರೆ ತುಂಬಾ ಅಭಿಮಾನ. ಇವ್ರು ಹಾಡ್ತಾ ಇದ್ದಾರೆ ಅಲ್ಲಿ? ಇಲ್ಲ, ಇವರೆಲ್ಲ ಗೆಸ್ಟ್ ಆಗಿ ಬರ್ತಿರೋದು. ಗೆಸ್ಟ್ ಆಗಿ ಬರ್ತಿದ್ದಾರೆ, ನೀವು ಹಾಡ್ತಿದ್ದೀರಾ? ಹೌದು. ನಿಮ್ಮ ಸ್ಟೂಡೆಂಟ್ಸ್ ಕೂಡ, ನಮ್ಮ ಶಿಷ್ಯರು. ಆಗ್ಲೇ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡುವಾಗ ಇನ್ನೊಂದು ಪ್ರಶ್ನೆ. ಈಗ ನೀವು ಹೇಳಿದ್ರಿ ಎಷ್ಟೋ ಜನ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಬರ್ತಾರೆ, ಹೌದು, ಕಲಿಯೋಕೆ ಅಂತ, ಸಂಗೀತ ಕಲಿಯೋಕೆ ಅಂತ ಬರ್ತಾರೆ. ಜೊತೆಗೆ ಕಲಿತು ಹೊರಗಡೆ ಹೋಗಿರೋರು ಸುಮಾರು ಜನ ಅವರವ್ರದೇ ಆಗಿರುವಂತಹ ಒಂದೊಂದು ಬ್ಯಾನರ್ ಅಲ್ಲಿ ಅವರು ಹಾಡ್ತಾ ಇದ್ದಾರೆ ಅಂತ. ಇವರಿಬ್ಬರಿಗೂ ಮ್ಯೂಚುವಲ್ ಆಗಿ ಏನಾದ್ರೂ ನೀವು ಒಂದು ವೇಕೆನ್ಸಿ ಕೊಡೋದು ಅಥವಾ ಏನಾದ್ರೂ ಸ್ಟೇಜ್ ನ ಕ್ರಿಯೇಟ್ ಮಾಡಿರೋದು? ಖಂಡಿತ ಅವರಿಗೆಲ್ಲ ವೇದಿಕೆ ನಾವು ಕೊಡ್ತೀವಿ. ಮತ್ತೆ ಯಾರು ಬ್ಯಾನರ್ ಓಪನ್ ಮಾಡಿದ್ದಾರೆ ಅವ್ರ ಬ್ಯಾನರ್ ಅಲ್ಲಿ ಹಾಡ್ಲಿಕ್ಕೆ ಕೂಡ ಅವಕಾಶ ನಾವು ನಮ್ಮ ಸ್ಟೂಡೆಂಟ್ಸ್ ಗೆ ಅವ್ರ ಹತ್ರ ಕಳಿಸ್ತೀವಿ. ಬಿಕಾಸ್ ಇಟ್ ವಿಲ್ ಬಿ ಮ್ಯೂಚುವಲ್, ಲೈಕ್ ಅವ್ರಿಗೂ ಸಿಂಗರ್ಸ್, ಆರ್ಟಿಸ್ಟ್ ಸಿಗ್ತಾರೆ, ಮತ್ತೆ ಇವರಿಗೂ ಒಂದು ವೇದಿಕೆ ಸಿಗುತ್ತೆ. ಸೊ ಆ ರೀತಿ ಅವರಿಗೆ ಹೆಲ್ಪ್ ಆಗೋ ರೀತಿ. ಎಸ್, ಖಂಡಿತ ಅವರಿಗೂ ಉಪಯೋಗ ಆಗಬೇಕು, ಇವರಿಗೂ ವೇದಿಕೆ ಸಿಗಬೇಕು. ಹೌದು. ಸೊ ಯಾರಿಗೂ ನೀವು ಎಲ್ಲರಿಗೂ ವೇದಿಕೆನ ತೆರೆದಿಡ್ತಾ ಇದ್ದೀರಾ. ಹೌದು. ಈ 7ನೇ ತಾರೀಕಿನ ಕಾರ್ಯಕ್ರಮಕ್ಕೆ ನೀವು ಸ್ಟಾರ್ಸ್ ಮೆಲೋಡಿ ಇಂದ ಅರ್ಪಿಸ್ತಾ ಇರುವಂತಹ ಗಾನಗಂಧರ್ವ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ 73ನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಯಾರ್ಯಾರೆಲ್ಲ ಬರಬಹುದು ಇದಕ್ಕೆ? ಟಿಕೆಟ್ ಏನಾದ್ರೂ ಇದೆಯಾ ಅಥವಾ ಟಿಕೆಟ್ ಅಂತ ಯಾವುದು ಇಟ್ಲಿಲ್ಲ. ಬಿಕಾಸ್ ಇಟ್ಸ್ ಓಪನ್, ಎಲ್ಲರೂ ಯಾರು ಬೇಕಾದ್ರೂ ಬರಬಹುದು, ಭಾಗವಹಿಸಬಹುದು, ಹಾಡುಗಳನ್ನ ಕೇಳಬಹುದು. ಖಂಡಿತ. ಎಲ್ಲಿ ನಡೀತಾ ಇದೆ ಸರ್ ಕಾರ್ಯಕ್ರಮ? ಇದು ಸಿಟಿ ಸೆಂಟ್ರಲ್ ಲೈಬ್ರರಿ ಆಡಿಟೋರಿಯಂ ಅಲ್ಲಿ, ವಿಜಯನಗರ. ಸೊ ಕೇಳಿದ್ರೆ ಸಮಯ ಆಗ್ತದೆ 4:40 ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ? ಎಷ್ಟು ಹೊತ್ತಿಗೆ ಸರ್? ಇದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ಮೇ ಬಿ 10 ಗಂಟೆಯಿಂದ 7 ಗಂಟೆವರೆಗೂ ಅಂದ್ರೆ ಅವರ ಹಾಡಿರುವಂತಹ ಎಲ್ಲಾ ಭಾಷೆಯ ಹಾಡುಗಳು, ಎಲ್ಲ ಭಾಷೆ ಹಾಡುಗಳು ಅಲ್ಲಿ ನಡೀತವೆ. ಕನ್ನಡ, ಹಿಂದಿ, ತೆಲುಗು, ಡುಯೆಟ್ ಸಾಂಗ್, ಸೋಲೋ ಸಾಂಗ್ಸ್ ಎಲ್ಲ ಇರುತ್ತೆ. ಓಕೆ, ನೀವು ಕೂಡ ಅವರ ಎಲ್ಲಾ ಹಾಡುಗಳನ್ನು ಹಾಡ್ತೀವಿ ಅಂತ ಹೇಳಿದಾಗ ಖಂಡಿತ ಹೌದು. ಚಿತ್ರಗೀತೆಗಳನ್ನು ಮಾತ್ರ ಹಾಡ್ತೀರಾ ಅಥವಾ ಅವರು ಹಾಡಿರುವಂತಹ ದೇವರ ನಾಮಗಳಿರಬಹುದು, ಭಾವಗೀತೆಗಳಿರಬಹುದು, ಎಲ್ಲದನ್ನೂ ಹಾಡ್ತೀರಾ? ಇಲ್ಲ, ಆತರ ಏನಿಲ್ಲ. ಅವರು ಹಾಡಿರುವಂತಹ ಕೆಲವೊಂದು ಭಕ್ತಿ ಇದೆ, ಕೆಲವೊಂದು ಭಾವಗೀತೆ ಇದೆ, ಮತ್ತೆ ದೇಶಭಕ್ತಿ ಇದೆ, ಅದೆಲ್ಲ ಹಾಡ್ತೀನಿ. ಎಲ್ಲದನ್ನೂ ಹಾಡ್ತೀರಾ? ಸೊ ಕೇಳಿದ್ರೆ ಈಗ ಇನ್ನೇನು ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಖಂಡಿತವಾಗ್ಲೂ ಮಿಸ್ ಮಾಡಿಕೊಳ್ಳದೆ ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 7 ಗಂಟೆವರೆಗೂ SPB ಅವರ ಹಾಡುಗಳನ್ನ ಕೇಳ್ತಾ
ಭಾನುವಾರವನ್ನ ನೀವು ನಿಜವಾಗ್ಲೂ ಒಂದು ಚಿಂತನಶೀಲ ಭಾನುವಾರ ಅಂತಾನೆ ಹೇಳಿ ಕಳಿಬಹುದು. ಎಂಟರ್ಟೈನ್ಮೆಂಟ್ ಜೊತೆಗೆ ಇನ್ಫಾರ್ಮೇಶನ್ ಕೂಡ ಸಿಗುವಂತಹ ಚಾನೆಲ್ ನಮ್ಮದು. ಅದರ ಜೊತೆಗೆ ಅಲ್ಲೂ ಕೂಡ ನಿಮಗೆ ಸುಮಾರು ವಿಷಯಗಳು ಸಿಗುತ್ತೆ. ಎಸ್ಪಿಬಿ ಅವರ ಬಗ್ಗೆ, ಅವರ ಹಾಡುಗಳ ಬಗ್ಗೆ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಕಾರ್ಯಕ್ರಮ. ಮಿಸ್ ಮಾಡ್ಕೊಳ್ಳದೆ ಹೋಗಿ. ಸಂದೇಶಗಳನ್ನ ಕೂಡ ಕಳಿಸಿದ್ದಾರೆ. ಸುನಿಲ್ ಅವರು ಹೇಳ್ತಾ ಇದ್ದಾರೆ, ಸರ್ ನಾನು ನಿಮ್ಮ ವಿದ್ಯಾರ್ಥಿ, ಖುಷಿ ಆಗ್ತಾ ಇದೆ ನಿಮ್ಮ ವಾಯ್ಸ್ ನ ಕೇಳಿ, ನಿಮ್ಮ ಇಂಟರ್ವ್ಯೂ ಕೇಳಿ, ನೀವು ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ಅಂತ ಹೇಳ್ತಾ ಇದ್ದಾರೆ. ನಾನ್ ನಿಮ್ ಸ್ಟೂಡೆಂಟ್ ಅಂತ ಕೂಡ ಹೇಳ್ತಾ ಇದ್ದಾರೆ ಅವರು. ಭಾವನಾ ರವಿ ಸಿರದಿಂದ ಸಂದೇಶನ ಕಳಿಸಿ, ನಮ್ಗೆ ನಿಮ್ಮ ಹಾಡು ಇಷ್ಟ ಆಯ್ತು, ಮಾತುಗಳು ಕೂಡ ಇಷ್ಟ ಆಯ್ತು ಸರ್ ಅಂತ ಹೇಳ್ತಾ ಇದ್ದಾರೆ. ಪ್ರೋಗ್ರಾಮ್ ಕೇಳಿ ಖುಷಿ ಆಗ್ತಾ ಇದೆ, ನಿಮ್ಮ ಮ್ಯೂಸಿಕಲ್ ಜರ್ನಿಗೆ ಶುಭವಾಗ್ಲಿ ಸರ್ ಅಂತ ನಿಮ್ಮ ಸ್ಟೂಡೆಂಟ್ ಅಂತ ಕಳಿಸಿದ್ದಾರೆ. ಇವರ ಹೆಸರನ್ನು ಕಳಿಸಿಲ್ಲ, ನಂಬರ್ ಎಂಡ್ ಆಗ್ತಾ ಇದೆ 0230. ನಿಮ್ಮ ಹೆಸರಿನ ಜೊತೆಗೆ ದಯವಿಟ್ಟು ನಿಮ್ಮ ಸಂದೇಶಗಳನ್ನ ಕಳಿಸಿ ನಮಗೆ ಅನ್ನೋದು ನಮ್ಮ ರಿಕ್ವೆಸ್ಟ್. ಕಬಾಡಿ ವೆಂಕಟೇಶ್ ಇಂದಿರಾ ಬಿನಿಪೇಟೆಯಿಂದ ಕೂಡ ಸಂದೇಶನ ಕಳಿಸಿ, ವರ್ಧನ್ ಸರ್ ಎಸ್ಪಿಬಿ ಅವರ ಪಕ್ಕಾ ಅಭಿಮಾನಿ ಅವರು, ಅವರ ಕೈ ಮೇಲೆ ಎಸ್ಪಿಬಿ ಬಾಲು ಅಂತ ಅಚ್ಚೆ ಹಾಕಿ ಹಾಕಿಸ್ಕೊಂಡಿದ್ದಾರೆ. ಅವರ ಜೊತೆಯಲ್ಲಿನ ನಮ್ಮ ಒಡನಾಟ ಕೂಡ ನಮಗೆ ಖುಷಿ ಕೊಡುತ್ತೆ ಅಂತ ಕಬಡ್ಡಿ ಇಂದಿರಾ ವೆಂಕಟೇಶ್ ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಜೊತೆಗೆ ವರ್ಧನ್ ಸರ್, ನಾನು ನಿಮ್ಗೆ ಸ್ಟೂಡೆಂಟ್ ಆಗಿ, ಸುಮಾರು ಜನ ನಿಮ್ ಸ್ಟೂಡೆಂಟ್ಗಳು ಸಂದೇಶಗಳನ್ನ ಕಳಿಸಿದ್ದಾರೆ ಸರ್. ಸೊ ನಿಮ್ಮ ಸ್ಟೂಡೆಂಟ್ ಗ್ಯಾಲರಿ ತುಂಬಾ ದೊಡ್ಡದಾಗಿದೆ ಅಂತ ಅನ್ಸುತ್ತೆ. ಇವ್ರ ನಂಬರ್ ಎಂಡ್ ಆಗ್ತಾ ಇದೆ 8674. ಎದೆ ತುಂಬಿ ಹಾಡಿದನು ದಲ್ಲಿ ಅವರ ಹಾಡುಗಳನ್ನ ಕೇಳಿ ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇತ್ತು ಅಂತ ಆಶಾ ಶೆಣೈ ಅವರು ಮಡಿಕೇರಿಯಿಂದ ಸಂದೇಶನ ಕಳಿಸಿದ್ದಾರೆ. ದಾಕ್ಷಾಯಿಣಿ ಅವರು ವರ್ಧನ್ ಸರ್ ಅವರಿಗೆ ಧನ್ಯವಾದಗಳು, ಅವರ ಮುಂದಿನ ಮ್ಯೂಸಿಕಲ್ ಜರ್ನಿಗೆ ಶುಭವಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೇಳುಗರಿಗೆ ಮತ್ತೆ ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಸಂಗೀತ ಒಂದು ಆರಾಧನೆ ಮಾಡುತ್ತಾ ನಾನು ಈ ಜೀವನವನ್ನು ನಾನು ಅವರಿಗಾಗಿ ಮುಡಿಪಾಗಿಟ್ಟಿದ್ದೀನಿ, ನಮ್ಮ ಗುರುಗಳಿಗೆ, ಎಸ್ಪಿಬಿ ಅವರಿಗೆ. ಮತ್ತೆ ನಮ್ಮ ಈ 7ನೇ ತಾರೀಕಿಗೆ ಎಸ್ಪಿಬಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ಲಿ ಅಂತ ನಾನು ಹಾರೈಸುತ್ತೇನೆ. ಖಂಡಿತ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆಯಾಗಿ ಸುಮಾರು ಜನ ಸಂದೇಶಗಳನ್ನ ಕಳಿಸಿದ್ದಾರೆ. ಸೊ ಸಮಯಾವಕಾಶ ಇದ್ದರೆ ಇನ್ನೂ ಹೆಚ್ಚಿನ ಮಾತುಗಳು ಜೊತೆಗೆ ಹಾಡುಗಳನ್ನ ಕೇಳಬಹುದಿತ್ತು. ಇಷ್ಟೊತ್ತು ನಮ್ಮ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು ಸರ್. ನೀವು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮಧು ಅವರೇ. ಎಫ್ಎಂ ರೈನ್ಬೋ ಪರವಾಗಿ ನಿಮಗೂ ಧನ್ಯವಾದಗಳು ಅಂತ ಹೇಳ್ತಾ ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸುಭಾಷ್ ಕೇಳುಗರೆ, ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾರೆ ರಫಿಯುಲ್ಲಾ ಬೇಗ್. ಕೇಳುಗರಿಗೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್. ಹೌದು, ಇದು ಮ್ಯೂಸಿಕಲಿ ಯೋರ್ಸ್, ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳಲ್ಲಿ. ಸಮಯ ಆಗಿದೆ